ಹೃದಯ ಇಲ್ಲದೆ ಇದ್ರೆ ಮನುಷ್ಯ ಬದುಕೋಕೆ ಸಾಧ್ಯನಾ? ಖಂಡಿತವಾಗ್ಲೂ ಅಸಾಧ್ಯ. ಹೀಗಿರುವಾಗ ಇಲ್ಲೊಬ್ರು ಕೃತಕ ಹೃದಯದಿಂದ ಬರೋಬ್ಬರಿ 100 ದಿನಗಳ ಕಾಲ ಬದುಕಿ ಸಾಧನೆಯನ್ನೇ ಮಾಡಿದ್ದಾರೆ. ಈ ಅಚ್ಚರಿಯ ಘಟನೆ ಆಸ್ಟ್ರೇಲಿಯಾದಲ್ಲಿ ನಡೆದಿದೆ. ವ್ಯಕ್ತಿಯೊಬ್ಬನಿಗೆ 100 ದಿನಗಳ ಹಿಂದೆ ಟೈಟಾನಿಯಂ ಕೃತಕ ಹೃದಯವನ್ನ ಅಳವಡಿಸಲಾಗಿತ್ತು. ಇದೀಗ ಈತ ಬದುಕಿ ಎಲ್ಲರಲ್ಲೂ ಕೂಡ ಅಚ್ಚರಿ ಮೂಡಿಸಿದ್ದಾನೆ. ಈತ ಜಗತ್ತಿನಲ್ಲಿ ಹೀಗೆ ಕೃತಕ ಹೃದಯದಿಂದ ಬದುಕಿದ 6ನೇ ವ್ಯಕ್ತಿ ಹಾಗೂ ಆಸ್ಟ್ರೇಲಿಯಾದ ಮೊದಲ ವ್ಯಕ್ತಿ ಅಂತ ಹೇಳಲಾಗ್ತಿದೆ. ಈ ಶಸ್ತ್ರಚಿಕಿತ್ಸೆಗೆ ವೈದ್ಯರು 100 ದಿನಗಳ ಕಾಲಾವಕಾಶವನ್ನ ಪಡೆದಿದ್ರಂತೆ. ಈತ ಈ ತಿಂಗಳಲ್ಲಿ ದಾನಿಗಳಿಂದ ಮಾನವನ ಹೃದಯವನ್ನ ಪಡೆದುಕೊಂಡು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಂಡು ಸದ್ಯ ಆರೋಗ್ಯವಾಗಿದ್ದಾನೆ. ಆತನ ಹೆಸರನ್ನ ಹೇಳೋದಕ್ಕೆ ಪರ್ಮಿಷನ್ ಇಲ್ಲ, ಹೀಗಾಗಿ ಅವರ ಹೆಸರನ್ನ ನಾನು ಎಲ್ಲೂ ಕೂಡ ಮೆನ್ಷನ್ ಮಾಡ್ತಿಲ್ಲ. ಇನ್ನು ಇದನ್ನ ಆವಿಷ್ಕರಿಸಿದ್ದು ಕ್ವೀನ್ಲ್ಯಾಂಡ್ ನ ಡಾಕ್ಟರ್ ಡೇನಿಯಲ್ ಟಿಮ್ಸ್ ಎಂಬುವವರು ಈ ಸಾಧನವನ್ನ ಕಂಡುಹಿಡಿದಿದ್ದಾರೆ. ಈ ಕೃತಕ ಹೃದಯ ಮನುಷ್ಯನಿಗೆ ಬೇರೆ ಮಾನವನ ಹೃದಯ ಸಿಗುವವರೆಗೂ ಕೂಡ ಬದುಕಿರಲು ಸಹಾಯ ಮಾಡುತ್ತೆ. ಈ ಒಂದು ಆವಿಷ್ಕಾರ ನಮ್ಮ ಭಾರತದಲ್ಲೂ ಕೂಡ ಬಂದ್ರೆ ಚೆನ್ನಾಗಿರ್ತಿತ್ತು. ಯಾಕಂತಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹೃದಯದ ಸಮಸ್ಯೆಗಳು ಕಾಡ್ತಾ ಇದೆ. ಈ ಒಂದು ಆವಿಷ್ಕಾರ ನಮ್ಮ ಭಾರತದಲ್ಲೂ ಬಂದ್ರೆ ಅಂತವರನ್ನ ಬದುಕಿಸೋಕೆ ಸಹಾಯಕ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನೋಡ್ತಾ ಇರಿ ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.